ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಸ್ಕ್ಯೂನೆಸ್ ಚಾಪ್ಟರ್ನಲ್ಲಿ ಬೌಲೇಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಸ್ಕ್ಯೂನೆಸ್ಸಲ್ಲಿ ಎರಡು ಕಾನ್ಸೆಪ್ಟ್ ಇದೆ. ಒಂದು ಕಾಲ್ ಪಿಯರ್ಸನ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್, ಇನ್ನೊಂದು ಬೌಲೇಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್. ಬೌಲೇಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಮಾಡೋದು ತುಂಬಾ ಈಸಿ. ಯಾಕೆ ಅಂತಂದರೆ ಆಲ್ರೆಡಿ ನೀವು ಕ್ವಾರ್ಟೈಲ್ ಡಿವಿಯೇಷನ್ ಚಾಪ್ಟರ್ನಲ್ಲಿ Q3 ಮತ್ತು Q1 ಫೈಂಡ್ ಔಟ್ ಮಾಡಲಿಕ್ಕೆ ಕಲ್ತಿರ್ತೀರ. ಹಾಗೆ ಮೀಡಿಯನ್ ಮೋಡ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಪ್ಲೇ ಲಿಸ್ಟಲ್ಲಿ ಗಮನಿಸ್ಬೋದು. ಅದರಲ್ಲಿ ಮೀಡಿಯನ್ ಅಂದರೂ ಒಂದೇ, Q2 ಅಂದರೂ ಒಂದೇ. Q2 ಫೈಂಡ್ ಔಟ್ ಮಾಡಲಿಕ್ಕೆ ಕಲ್ತಿರ್ತೀರ. ಸೊ Q1 ನಿಮಗೆ ಗೊತ್ತಿದೆ, Q2 ಗೊತ್ತಿದೆ, Q3 ಗೊತ್ತಿದೆ. Q1, Q2, Q3 ಯೂಸ್ ಮಾಡಿಕೊಂಡು ಬೌಲೇಸ್ SKB ಅಂತಂದರೆ ಬೌಲೇಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ Q3 + Q1 - 2 × Q2 ಡಿವೈಡೆಡ್ ಬೈ Q3 - Q1. ಈ ಫಾರ್ಮುಲಾ ಅಪ್ಲೈ ಮಾಡಿದ್ರಾಯಿತು. Q1 ಫೈಂಡ್ ಔಟ್ ಮಾಡ್ಕೊಳ್ಬೇಕು, Q2, Q3 ಮೂರನ್ನು ಫೈಂಡ್ ಔಟ್ ಮಾಡಿಕೊಂಡು ದೆನ್ ನೀವು ಫಾರ್ಮುಲಾ ಅಪ್ಲೈ ಮಾಡಿದ್ರಾಯಿತು. 15 ಮಾರ್ಕ್ಸಿಗೆ ಕನ್ಫರ್ಮ್ ಆಗಿ ಕೇಳ್ತಾರೆ ಎಕ್ಸಾಮ್ನಲ್ಲಿ ಬೌಲೇಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ಸನ್ನು. ಕೆಲವೊಂದು ಯೂನಿವರ್ಸಿಟಿಯಲ್ಲಿ 12 ಮಾರ್ಕ್ಸಿಗೆ ಕೇಳ್ತಾರೆ. ನೋಡಿ, ಕ್ವಶನ್ ಈ ಥರದಲ್ಲಿದೆ: ಕ್ಯಾಲ್ಕುಲೇಟ್ ಬೌಲೇಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಫ್ರಮ್ ದ ಗಿವನ್ ಇನ್ಫಾರ್ಮೇಷನ್. ಕ್ವಶನಲ್ಲಿ ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ, ಹಾಗೆಯೇ ಫ್ರೀಕ್ವೆನ್ಸಿಯನ್ನು ಕೊಟ್ಟಿದ್ದಾರೆ. ಬಟ್ ಕ್ಲಾಸ್ ಇಂಟರ್ವಲನ್ನು ಡೈರೆಕ್ಟಾಗಿ ಕೊಡಲಿಲ್ಲ. ಈಗ 10 to 20, 20 to 30 ಆ ಥರ ಡೈರೆಕ್ಟಾಗಿ ಕೊಡಲಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಬಿಲೋ 20, ಬಿಲೋ 30, ಬಿಲೋ 40 ಅಂತ ಕೊಟ್ಟಿದ್ದಾರೆ. ಬಿಲೋ 20 ಅಂದರೆ ಏನು? 20ಕ್ಕಿಂತ ಕಮ್ಮಿ. ಹಾಗಾದರೆ ಎಷ್ಟು ಬರ್ಕೊಳ್ಬೇಕು? 0 to 20 ಬರ್ಕೊಳ್ಬೇಕಾ, 10 to 20 ಬರ್ಕೊಳ್ಬೇಕಾ, 15 to 20 ಬರ್ಕೊಳ್ಬೇಕಾ? ಅದನ್ನು ಡಿಸೈಡ್ ಮಾಡೋದು ಇಲ್ಲಿ ಕೊಟ್ಟಿರುವಂಥ ನಂಬರಿನ ಡಿಫ್ರೆನ್ಸ್ ಎಷ್ಟಿದೆ? ಡಿಫ್ರೆನ್ಸ್ 10 ಇದೆ. ಸೊ ನೀವು ಹೇಗೆ ಬರ್ಕೊಳ್ಬೇಕು? ಬಿಲೋ 20 ಅಂತಂದರೆ 20ಯಲ್ಲಿ 10 ಲೆಸ್ ಮಾಡಿ. ಏನೇ 10 ಲೆಸ್ ಮಾಡಬೇಕು? ಎಲ್ಲದರ ಡಿಫ್ರೆನ್ಸ್ ಎಷ್ಟಿದೆ? 10 ಇದೆ. ಸೊ 10 ಲೆಸ್ ಮಾಡಿ. 10 ಲೆಸ್ ಮಾಡಿದ್ರೆ ಏನಾಗುತ್ತೆ? 10 to 20 ಆಗುತ್ತೆ. ಸೊ ಫಸ್ಟ್ ಒನ್ ಕ್ಲಾಸ್ ಇಂಟರ್ವಲ್ 10 to 20. ಹಾಗಾದರೆ ಬಿಲೋ 30 ಅಂತಂದರೆ 30ಕ್ಕಿಂತ 10 ಕಮ್ಮಿ, 20ರಿಂದ 30. ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋದ್ರಾಯಿತು. ಎಲ್ಲಿ ತನಕ ಕಂಟಿನ್ಯೂ ಮಾಡಬೇಕು? 90 to 100 ತನಕ. ಬಿಲೋ 100 ಅಂತಂದರೆ 100ಗಿಂತ ಕಮ್ಮಿ. ಎಷ್ಟು ಕಮ್ಮಿ? 10 ಕಮ್ಮಿ. ಸೊ 90 to 100 ಅಲ್ಲಿ ತನಕ ನಾನು ಇಲ್ಲಿ ಕ್ಲಾಸ್ ಇಂಟರ್ವಲನ್ನು ಬರ್ಕೊಳ್ತಾ ಇದ್ದೀನಿ. ಕ್ಲಾಸ್ ಇಂಟರ್ವಲ್ ಬರ್ಕೊಂಡಾಯಿತು. ನೆಕ್ಸ್ಟ್ ನಾವು ಫ್ರೀಕ್ವೆನ್ಸಿ ಬರೀಬೇಕು. ಕ್ವಶನಲ್ಲಿ ಕೊಟ್ಟಿರುವಂಥ ಫ್ರೀಕ್ವೆನ್ಸಿ ನೋಡೋಣ. 15, 40, 70, 110, 145. ನೋಡಿ, ಫ್ರೀಕ್ವೆನ್ಸಿ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಕೊಟ್ಟಿದ್ದಾರೆ. ಯಾವಾಗಲೂ ಸ್ಟ್ಯಾಟ್ಸ್ನಲ್ಲಿ ಮೀಡಿಯನ್ ಮೋಡ್ ಮಾಡಬೇಕಾದ್ರೆ ಇರ್ಬೋದು, ಅಥವಾ ಕ್ವಾರ್ಟೈಲ್ ಡಿವಿಯೇಷನ್ ಮಾಡಬೇಕಾದ್ರೆ ಇರ್ಬೋದು, ಅಥವಾ ಬೌಲೇಸ್ ಯಾವುದೇ ಕಾನ್ಸೆಪ್ಟ್ ಮಾಡಬೇಕಾದ್ರೂ ಕಂಟಿನ್ಯೂಯಸ್ ಸೀರೀಸಲ್ಲಿ ಕ್ವಶನ್ ಕೊಟ್ಟಾಗ ಫ್ರೀಕ್ವೆನ್ಸಿ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಇರಬಾರ್ದು. ಇನ್ಕ್ರೀಸಿಂಗ್ ಆರ್ಡರಲ್ಲಿ ಇದ್ದರೆ ನೀವು ಅದನ್ನು ಚೇಂಜ್ ಮಾಡಿ ಬರ್ಕೊಳ್ಬೇಕು. ಅದಕ್ಕೆ ನಾವು ಆ ಚೇಂಜ್ ಮಾಡಿ ಬರ್ಕೊಳ್ಳೋದಕ್ಕೆ ಅಡ್ಜಸ್ಟೆಡ್ ಫ್ರೀಕ್ವೆನ್ಸಿ ಅಂತ ಅಂತೀವಿ. ಹೇಗೆ ಚೇಂಜ್ ಮಾಡಬೇಕು ಅಂತ ನೋಡಿ. ಇದು ಇನ್ಕ್ರೀಸಿಂಗ್ ಆರ್ಡರಲ್ಲಿದೆ. ಚೇಂಜ್ ಮಾಡೋದು ಹೇಗೆ ಅಂತಂದರೆ, ಅಂದರೆ ಎಲ್ಲ ನಂಬರ್ ಮಿಕ್ಸಪ್ ಆಗಿರಬೇಕು, ಶಫಲ್ ಆಗಿರಬೇಕು. ಇನ್ಕ್ರೀಸು ಆಗಬಾರ್ದು, ಡಿಕ್ರೀಸು ಆಗಬಾರ್ದು. ಆ ಥರದಲ್ಲಿ ಫ್ರೀಕ್ವೆನ್ಸಿ ಇರಬೇಕು. ಚೇಂಜ್ ಮಾಡೋದು ಹೇಗೆ? ಫಸ್ಟ್ 15 ಇದೆ, 15 ಬರ್ಕೊಳ್ಳೋದು. ನೆಕ್ಸ್ಟು ಹೇಗೆ ಅಂತಂದರೆ, ನಂಬರ್ಸನ್ನು ಹೇಗೆ ಫ್ರೀಕ್ವೆನ್ಸಿಯನ್ನು ಹೇಗೆ ಬರೀಬೇಕು ಅಂತಂದರೆ, 40 - 15, 40ರಲ್ಲಿ 15 ಕಳೆದ್ರೆ 25. ನೆಕ್ಸ್ಟ್ 70 - 40, 70 - 40 ಮಾಡಿದಾಗ 30 ಬರುತ್ತೆ. ಸೊ ಅಲ್ಲಿರೋವಂಥ ಫ್ರೀಕ್ವೆನ್ಸಿಯಿಂದ ಪ್ರೀವಿಯಸ್ ಫ್ರೀಕ್ವೆನ್ಸಿಯನ್ನು ಕಳೆದ್ರೆ ಆಯಿತು. ಫಸ್ಟು 15 ಬರ್ಕೊಂಡ್ವಿ. ನೆಕ್ಸ್ಟು ಸೆಕೆಂಡ್ ನಂಬರ್ 40, 40ಯಿಂದ ಪ್ರೀವಿಯಸ್ ಫ್ರೀಕ್ವೆನ್ಸಿಯನ್ನು ಕಳೆಯೋದು. 70ಯಿಂದ ಪ್ರೀವಿಯಸ್ ಫ್ರೀಕ್ವೆನ್ಸಿಯನ್ನು ಕಳೆಯೋದು. 110ಇಂದ ಪ್ರೀವಿಯಸ್ ಫ್ರೀಕ್ವೆನ್ಸಿಯನ್ನು ಕಳೆಯೋದು. 145ಇಂದ ಪ್ರೀವಿಯಸ್ ಫ್ರೀಕ್ವೆನ್ಸಿಯನ್ನು ಕಳೆಯೋದು. ಅದೇ ಥರನೇ ಲಾಸ್ಟಿಗೆ 200ಇಂದ 196 ಕಳೆಯೋದು. 200ಇಂದ 196 ಕಳೆದ್ರೆ ಎಷ್ಟು ಬರುತ್ತೆ? 4 ಬರುತ್ತೆ. ಸೊ ಲಾಸ್ಟು ಫ್ರೀಕ್ವೆನ್ಸಿ 4. ಅದೇ ಥರ ಎಲ್ಲದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ನಾನಿಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಬರ್ಕೊಳ್ತಾ ಇದ್ದೀನಿ. ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಷನ್ ಮಾಡಿ ಬರ್ತಿದ್ದೀನಿ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಫಸ್ಟು ಅದೇ ನಂಬರೇ ಬರ್ಕೊಳ್ಬೇಕು. ಫ್ರೀಕ್ವೆನ್ಸಿ ಏನಿರುತ್ತೋ ಅದನ್ನೇ ಬರ್ಕೊಳ್ಳೋದು. ದೆನ್ ಆ್ಯಡ್ ಮಾಡ್ತಾ ಹೋಗಬೇಕು. 15 + 25 40, 40 + 30 70, 70 + 40 110, 110 + 35 145, 145 + 25 145, 5 150, 150 + 20 170, 170 + 20 190, 196, 200. ನೆನ್ಪಿಟ್ಕೊಳ್ಳಿ, ನೀವು ಮಾಡಿರೋಂಥ CF ಸರಿ ಇದೆಯಾ ಅಂತ ಕ್ರಾಸ್ ಚೆಕ್ ಮಾಡೋದು ಹೇಗೆ ಅಂತಂದರೆ, ಫ್ರೀಕ್ವೆನ್ಸಿಯನ್ನು ಆ್ಯಡ್ ಮಾಡಿದಾಗ ಫ್ರೀಕ್ವೆನ್ಸಿಯ ಟೋಟಲ್ ಏನು ಬರುತ್ತೋ ಆ ಟೋಟಲ್ ಮತ್ತು CFನ ಲಾಸ್ಟ್ ನಂಬರ್ ಸೇಮ್ ಇರಬೇಕು. ಈಗ ಫ್ರೀಕ್ವೆನ್ಸಿಯನ್ನು ಟೋಟಲ್ ಮಾಡಿದಾಗ 200 ಬರುತ್ತೆ. CFನ ಲಾಸ್ಟ್ ನಂಬರು 200 ಇದೆ. ಸೊ ಈಗ ನಾವು ಟೇಬಲ್ ಅಲ್ಲಿಗೆ ನಾವು ಮಾಡಿರುವಂಥ CF ಸರಿಯಾಗಿದೆ ಅಂತ ಆಯಿತು. ಟೇಬಲ್ ರೆಡಿ ಮಾಡ್ಕೊಂಡಾಯಿತು. ನಮಗೆ ಕ್ಯಾಲ್ಕುಲೇಷನ್ ಬೇಕಾಗಿರುವಂಥ ಎಲ್ಲ ಇನ್ಫಾರ್ಮೇಷನ್ ಸಿಕ್ತು. ಈಗ Q1, Q2, Q3 ಫೈಂಡ್ ಔಟ್ ಮಾಡಬೇಕು. Q1 ಫೈಂಡ್ ಔಟ್ ಮಾಡೋದು ಹೇಗೆ? Q1ಗೆ ಫಾರ್ಮುಲಾ L + N/4 - CF
ಡಿವೈಡೆಡ್ ಬೈ ಎಫ್ ಇಂಟು ಐ. ಈ ಫಾರ್ಮುಲಾ ಅಪ್ಲೈ ಮಾಡಿಕೊಂಡಾಗ ನಮಗೆ Q1 ಸಿಗುತ್ತೆ. ಸೊ ಈ ಫಾರ್ಮುಲಾ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಈ ಫಾರ್ಮುಲಾದಲ್ಲಿ n/4 ಇದೆ, n/4 ಮಾಡ್ಕೊಳ್ಬೇಕು. n ಅಂತಂದರೆ ಫ್ರೀಕ್ವೆನ್ಸಿಯ ಟೋಟಲ್ 200 ಇದೆ. 200 ಡಿವೈಡೆಡ್ ಬೈ 4 ಮಾಡಿದಾಗ 4 5 20 50 ಬರುತ್ತೆ. ಸೊ ಈ 50 ಏನಿದೆಯೋ ಈ ವ್ಯಾಲ್ಯೂನ ಬೇಸ್ ಆಗಿಟ್ಕೊಂಡು Q1 ಕ್ಯಾಲ್ಕುಲೇಷನ್ ಮಾಡಬೇಕು. ಯಾವಾಗಲೂ Q1 Q2 Q3 ಮಾಡಬೇಕಾದ್ರೆ CF ಕಾಲಮನ್ನು ನೋಡಬೇಕು. CF ಕಾಲಮಲ್ಲಿ ನಾವೀಗ 200/4 ಮಾಡಿದಾಗ 50 ಬಂತು. 50ಗಿಂತ ಜಾಸ್ತಿ ಇರೋವಂಥ ವ್ಯಾಲ್ಯೂ ಎಲ್ಲಿದೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಫಸ್ಟು 50ಗಿಂತ ಜಾಸ್ತಿ ಇದೆಯಾ? ಇಲ್ಲ. 15 ಇದೆ, ಕಮ್ಮಿ ಇದೆ. ನೆಕ್ಸ್ಟ್ 50ಗಿಂತ ಜಾಸ್ತಿ ಇದೆಯಾ? ಇಲ್ಲ. ನೆಕ್ಸ್ಟು 50ಗಿಂತ ಜಾಸ್ತಿ ಇದೆ. ಸೊ ಇದಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಸೊ Q1ಗೆ ನಾವು ಇದನ್ನು ಬೇಸ್ ಆಗಿ ತೊಗೊಂಡಿದ್ದೀವಿ. ಸೊ ಇಲ್ಲಿ Q1 ಅಂತ ಬರ್ಕೊಂಡ್ವಿ. ಏನಕ್ಕೆ ಇದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದು? ನಮ್ಮ ಆನ್ಸರ್ 50 ಬಂದಿತ್ತು. 50ಕ್ಕಿಂತ ಜಾಸ್ತಿ ಇರೋದಲ್ಲಿ ಅದಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಸೊ ಈಗ ಫಾರ್ಮುಲಾ ಅಪ್ಲೈ ಮಾಡಬೇಕು. ಎಲ್ಲ ಅಂತಂದರೆ ನೀವು ಮಾರ್ಕ್ ಮಾಡ್ಕೊಂಡಿರೋ ಅಲ್ಲಿ ಲೋಯೆಸ್ಟ್ ಕ್ಲಾಸ್ ಇಂಟರ್ವಲ್ ಎಷ್ಟು? 30 ಪ್ಲಸ್ n/4 ಆಲ್ರೆಡಿ ಮಾಡ್ಕೊಂಡಿದ್ದೀರಾ ನೀವು. n/4 ವ್ಯಾಲ್ಯೂ ಎಷ್ಟು? 50 ಮೈನಸ್ ಸಿ ಎಫ್ ಅಂತಂದರೆ ನೀವು ಮಾರ್ಕ್ ಮಾಡ್ಕೊಂಡಿರೋದ್ರಲ್ಲಿ ಹಿಂದಿನ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ 40 ಡಿವೈಡೆಡ್ ಬೈ ಎಫ್ ಅಂತಂದರೆ ಮಾರ್ಕ್ ಮಾಡ್ಕೊಂಡಿರುವಂಥ ಫ್ರೀಕ್ವೆನ್ಸಿ ಎಷ್ಟಿದೆ? 30 ಇಂಟು ಐ ಅಂತಂದರೆ ಕ್ಲಾಸ್ ಇಂಟರ್ವಲ್ನ ಡಿಫ್ರೆನ್ಸ್ 30ರಿಂದ 40. ಡಿಫ್ರೆನ್ಸ್ ಎಷ್ಟು? 10. ಫಸ್ಟು ಲೋಯೆಸ್ಟ್ ಕ್ಲಾಸ್ ಇಂಟರ್ವಲ್ 30 ಪ್ಲಸ್ n/4 ವ್ಯಾಲ್ಯೂ 50 ಮೈನಸ್ CF ಅಂತಂದರೆ ಹಿಂದಿನ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, ಪ್ರೀವಿಯಸ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ 40, ಅದೇ ಲೈನಲ್ಲಿರುವಂಥ ಫ್ರೀಕ್ವೆನ್ಸಿ 30 ಇಂಟು ಕ್ಲಾಸ್ ಇಂಟರ್ವಲ್ನ ಡಿಫ್ರೆನ್ಸ್ 10. ಸೊ ಇದನ್ನು ಸಿಂಪ್ಲಿಫೈ ಹೇಗೆ ಮಾಡಬೇಕು ಅಂತಂದರೆ ಫಸ್ಟು ಮೈನಸ್, ನೆಕ್ಸ್ಟ್ ಡಿವೈಡೆಡ್ ಬೈ, ನೆಕ್ಸ್ಟ್ ಇಂಟು, ಲಾಸ್ಟಿಗೆ ಪ್ಲಸ್ 30. ಫಸ್ಟ್ ಮೈನಸ್ ಮಾಡ್ಕೊಳ್ಳೋಣ. 50 ಮೈನಸ್ 40 ಬರೋ ಆನ್ಸರ್ 10 ಡಿವೈಡೆಡ್ ಬೈ 30 ಇಂಟು 10 ಪ್ಲಸ್ 30 ಮಾಡಿದ್ರೆ ಒಟ್ಟಿಗೆ ನಿಮಗೆ ಫೈನಲ್ ಆನ್ಸರ್ ಬರುತ್ತೆ 33.33. ಅಲ್ಲಿಗೆ Q1 ಫೈಂಡ್ ಔಟ್ ಮಾಡ್ಕೊಂಡಾಯಿತು. ಇದೇ ಥರನೇ Q2 ಮತ್ತು Q3 ಅನ್ನು ಫೈಂಡ್ ಔಟ್ ಮಾಡಬೇಕು. Q2ಗೆ ಫಾರ್ಮುಲಾ ಏನು? Q2ಗೆ ಫಾರ್ಮುಲಾ Q2 ಈಕ್ವಲ್ಸ್ L ಪ್ಲಸ್ n/4 ಬದಲು n/2 ಮೈನಸ್ CF ಡಿವೈಡೆಡ್ ಬೈ ಎಫ್ ಇಂಟು ಐ. ಈ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಬೇಕು. ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫಸ್ಟು n/2 ಮಾಡ್ಕೊಳ್ಬೇಕು. n ಅಂತಂದರೆ ಫ್ರೀಕ್ವೆನ್ಸಿಯ ಟೋಟಲ್ 200 ಇದೆ. 200 ಡಿವೈಡೆಡ್ ಬೈ 2 ಮಾಡಿದಾಗ n/2 ವ್ಯಾಲ್ಯೂ 100 ಬರುತ್ತೆ. ಸೊ ನಾವೀಗ ನಮ್ಮ ಆಲ್ರೆಡಿ ಮಾಡಿರುವಂಥ ಟೇಬಲ್ನಲ್ಲಿ n/2 ಮಾಡ್ಕೊಂಡಾಗ 100 ಬಂದಿತ್ತು. 100ಗಿಂತ ಎಲ್ಲಿ ವ್ಯಾಲ್ಯೂ ಜಾಸ್ತಿ ಇದೆ ಅದಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿರುವಂಥದ್ರಲ್ಲಿ ಫಸ್ಟ್ 15 ಇದೆ, 100ಗಿಂತ ಕಮ್ಮಿ ಇದೆ. 40 100ಗಿಂತ ಕಮ್ಮಿ, 70 100ಗಿಂತ ಕಮ್ಮಿ, 110 100ಗಿಂತ ಜಾಸ್ತಿ. ಸೊ ಇದಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು. ಸೊ ಇದು Q2ಗೆ ಬೇಸ್ ಆಗಿ ಇದನ್ನು ತೊಗೊಳ್ಬೇಕು. ಸೊ ಈಗ ಫಾರ್ಮುಲಾ ಏನು? L ಪ್ಲಸ್ n/2 ಮೈನಸ್ CF ಡಿವೈಡೆಡ್ ಬೈ ಎಫ್ ಇಂಟು ಐ. ಎಲ್ ಅಂತಂದರೆ ಮಾರ್ಕ್ ಮಾಡ್ಕೊಂಡಿರೋದ್ರಲ್ಲಿ ಕ್ಲಾಸ್ ಇಂಟರ್ವಲ್ನಲ್ಲಿ ಲೋಯೆಸ್ಟ್ 40ರಿಂದ 50ರಲ್ಲಿ ಲೋಯೆಸ್ಟ್ ಯಾವುದು? 40. ಸೊ ಎಲ್ ಅಂತಂದರೆ 40 ಪ್ಲಸ್ n/2 ಅಂತಂದರೆ ಆಲ್ರೆಡಿ ಮಾಡ್ಕೊಂಡಿದ್ದೀವಿ 100 ಮೈನಸ್ CF ಅಂತಂದರೆ ನಾವು ಮಾರ್ಕ್ ಮಾಡ್ಕೊಂಡಿರೋದ್ರಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದು Q2ಗೆ 110. ಇದ್ರ ಹಿಂದಿನ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ 70 ಡಿವೈಡೆಡ್ ಬೈ ಎಫ್ ಅಂದರೆ ಈ ಲೈನಲ್ಲಿರುವಂಥ ಫ್ರೀಕ್ವೆನ್ಸಿ 40 ಇಂಟು ಐ ಅಂದರೆ ಕ್ಲಾಸ್ ಇಂಟರ್ವಲ್ನ ಡಿಫ್ರೆನ್ಸ್. ನೋಡಿ ಫಾರ್ಮುಲಾದಲ್ಲಿರೋದು ಎಲ್ಲ ಆಯಿತು ಪ್ಲಸ್ n/2 100 ಮೈನಸ್ CF ಅಂತಂದರೆ ಹಿಂದಿನ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ 70 ಡಿವೈಡೆಡ್ ಬೈ ಎಫ್ ಅಂತಂದರೆ ಆ ಲೈನಲ್ಲಿರುವಂಥ ಫ್ರೀಕ್ವೆನ್ಸಿ 40 ಇಂಟು ಐ ಅಂತಂದರೆ ಕ್ಲಾಸ್ ಇಂಟರ್ವಲ್ನ ಡಿಫ್ರೆನ್ಸ್ 10. ಸಿಂಪ್ಲಿಫೈ ಮಾಡೋದು ಫಸ್ಟ್ ಮೈನಸ್, ನೆಕ್ಸ್ಟ್ ಡಿವೈಡೆಡ್ ಬೈ, ನೆಕ್ಸ್ಟ್ ಇಂಟು, ಲಾಸ್ಟಿಗೆ ಆ್ಯಡ್. 100 ಮೈನಸ್ 70 ಡಿವೈಡೆಡ್ ಬೈ 40 ಇಂಟು 10 ಪ್ಲಸ್ 40. ಆನ್ಸರ್ ಈಸ್ 47.5. Q2 ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ನೆಕ್ಸ್ಟು Q3 ಕ್ಯಾಲ್ಕುಲೇಷನ್ ಮಾಡಬೇಕು. Q3ಗೂ ಸೇಮ್ ಫಾರ್ಮುಲಾ. ಅಲ್ಲಿ L ಪ್ಲಸ್ ನೋಡಿ ಫಸ್ಟು n/4 ಇತ್ತು, ನೆಕ್ಸ್ಟು n/2, ಈಗ 3n/4 ಮೈನಸ್ CF ಡಿವೈಡೆಡ್ ಬೈ ಎಫ್ ಇಂಟು ಐ. ಫಸ್ಟು 3n/4 ಮಾಡ್ಕೊಳ್ಬೇಕು. 3n/4 ಅಂತಂದರೆ 3 ಇಂಟು n ವ್ಯಾಲ್ಯೂ ಎಷ್ಟು? 200. 3 ಇಂಟು 200 ಡಿವೈಡೆಡ್ ಬೈ 4. 3 ಇಂಟು 200 ಅಂತಂದರೆ 600 ಡಿವೈಡೆಡ್ ಬೈ 4 ಅಂದರೆ 15 4 60 150 ಬರುತ್ತೆ. ಸೊ ನೀವು ಮಾಡ್ಕೊಂಡಿರುವಂಥ ನೋಡಿ 3 ಇಂಟು n ವ್ಯಾಲ್ಯೂ 200 ಡಿವೈಡೆಡ್ ಬೈ 4 ಮಾಡಬೇಕು. 600/4 ಮಾಡಿದಾಗ 150 ಬರುತ್ತೆ. ನೀವು ಮಾಡ್ಕೊಂಡಿರುವಂಥ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ
150ಗಿಂತ ಜಾಸ್ತಿ ಎಲ್ಲಿದೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು. 150ಗಿಂತ ಜಾಸ್ತಿ ಇರೋದು ಯಾವುದಿಲ್ಲಿ 170. ಸೊ ಇದಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. Q3ಗೆ ಇದನ್ನು ಬೇಸಾಗಿ ತೊಗೊಳ್ಬೇಕು. ಫಸ್ಟು ಎಲ್ ಅಂದರೆ ಲೋಯೆಸ್ಟ್ ಕ್ಲಾಸ್ ಇಂಟರ್ವಲ್. ಲೋಯೆಸ್ಟ್ ಕ್ಲಾಸ್ ಇಂಟರ್ವಲ್ ಎಷ್ಟು 60. ಫಸ್ಟ್ ಅದನ್ನು ಬರ್ಕೊಳ್ಬೇಕು. ಲೋಯೆಸ್ಟ್ ಕ್ಲಾಸ್ ಇಂಟರ್ವಲ್ 60 ಪ್ಲಸ್ 3n/4 ಆಲ್ರೆಡಿ ಮಾಡ್ಕೊಂಡಿದ್ದೀವಿ 150 ಮೈನಸ್ CF ಅಂತಂದರೆ ಹಿಂದಿನ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 145 ಡಿವೈಡೆಡ್ ಬೈ ಎಫ್ ಅಂತಂದರೆ ಅದೇ ಲೈನಲ್ಲಿರುವಂಥ ಫ್ರೀಕ್ವೆನ್ಸಿ 25 ಇಂಟು ಐ ಅಂತಂದರೆ ಕ್ಲಾಸ್ ಇಂಟರ್ವಲ್ನ ಡಿಫ್ರೆನ್ಸ್ 10. ಸೊ ನಾವೀಗ ನೆಕ್ಸ್ಟ್ ಸ್ಟೆಪ್ ಬರ್ಕೊಂಡು ನಿಮಗೇನು ತಪ್ಪಲ್ಲ, 60 ಪ್ಲಸ್ ಅಂತ ಬರ್ಕೊಂಡು ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿ ಬರೆದು ಮತ್ತೆ ಬೇಕಾದರೂ ಆ್ಯಡ್ ಮಾಡ್ಬೋದು, ಇಲ್ಲ ಒಟ್ಟಿಗೆ ಒಂದೇ ಸತಿಗೆ ಬೇಕಾದರೂ ಮಾಡ್ಬೋದು. ಯಾವ್ದು ಈಸಿ ಆಗುತ್ತೋ ಅದು ಫಾಲೋ ಮಾಡಿ. ಇಲ್ಲಿ ಬೇಕಾದರೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ನಾನು ಮಾಡಿಸ್ತೀನಿ. 150 ಮೈನಸ್ 145 ಡಿವೈಡೆಡ್ ಬೈ 25 ಇಂಟು 10 ಆನ್ಸರ್ 2 ಬರುತ್ತೆ. ಸೊ 60 ಪ್ಲಸ್ 2 ಆನ್ಸರ್ ಈಸ್ ಫೈನಲ್ ಆನ್ಸರ್ ಈಸ್ 62. ಅಲ್ಲಿಗೆ Q1 ಕ್ಯಾಲ್ಕುಲೇಷನ್ ಮಾಡಿ ಆಯಿತು, Q2 ಕ್ಯಾಲ್ಕುಲೇಷನ್ ಮಾಡಿ ಆಯಿತು, Q3 ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ನೆಕ್ಸ್ಟು SKB ಕ್ಯಾಲ್ಕುಲೇಷನ್ ಮಾಡಬೇಕು. SKBಗೆ ಫಾರ್ಮುಲಾ ಏನು, Q3 ಪ್ಲಸ್ Q1 ಮೈನಸ್ 2 ಇಂಟು Q2 ಡಿವೈಡೆಡ್ ಬೈ Q3 ಪ್ಲಸ್ Q1 ಡಿವೈಡೆಡ್ ಬೈ Q3 ಮೈನಸ್ Q1. ನೀವು ಫಾರ್ಮುಲಾ ನೆನ್ಪಿಟ್ಕೊಳ್ಳೋದು ಈಸಿ, ಫಸ್ಟು ಪ್ಲಸ್ ನೆಕ್ಸ್ಟು ಮೈನಸ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಆಯಿತು. Q3 ವ್ಯಾಲ್ಯೂ ಎಷ್ಟು 62 ಪ್ಲಸ್ Q1 ವ್ಯಾಲ್ಯೂ 33.33 ಬಂದಿದೆ. 33.33 ಮೈನಸ್ 2 ಇಂಟು Q2 ವ್ಯಾಲ್ಯೂ 47.5 ಡಿವೈಡೆಡ್ ಬೈ 62 ಪ್ಲಸ್ 33.33. ಫೈನಲ್ ಸಿಂಪ್ಲಿಫಿಕೇಷನ್ ಹೇಗೆ ಮಾಡಬೇಕು ಅಂತಂದರೆ ಫಸ್ಟು ಆ್ಯಡ್ ಮಾಡ್ಕೊಳ್ಬೇಕು. 62 ಪ್ಲಸ್ 33.33 ಮಾಡಿದಾಗ ಬರುವಂಥ ಆನ್ಸರ್ 95.33. ಇಲ್ಲಿ ಮೈನಸ್ ಇರೋದು 62 ಮೈನಸ್ 33.33. ಫಸ್ಟು 62 ಪ್ಲಸ್ 33.33 ಮಾಡಿದಾಗ 95.33 ಬರುತ್ತೆ. ಮೈನಸ್ 2 ಇಂಟು Q2 ವ್ಯಾಲ್ಯೂ ಎಷ್ಟು 47.5. 47.5 ಇಂಟು 2 ಮಾಡಿದಾಗ 95 ಬರುತ್ತೆ. ಡಿವೈಡೆಡ್ ಬೈ 62 ಮೈನಸ್ 33.33 ಮಾಡಿದಾಗ ಬರುವಂಥ ಆನ್ಸರ್ 28.67. ಫೈನಲ್ ಆನ್ಸರ್ 95.33 minus 95, that is 0.33 divided by 28.67. 0.33 divided by 28.67 ಮಾಡಿದಾಗ ಬರೋ ಫೈನಲ್ ಆನ್ಸರ್ 0.011. ಇದು ಬೌಲೇಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ನ ಫೈನಲ್ ಆನ್ಸರ್. ಪಾಸಿಟಿವ್ ಆನ್ಸರ್ ಬಂದರೆ ಲಾಸ್ಟಿಗೆ ಡಿಸ್ಟ್ರಿಬ್ಯೂಷನ್ ಈಸ್ ಪಾಸಿಟಿವ್ಲಿ ಸ್ಕ್ಯೂಡ್ ಅಂತ ಬರೀಬೇಕು. ನೆಗೆಟಿವ್ ಆನ್ಸರ್ ಬಂದರೆ ಡಿಸ್ಟ್ರಿಬ್ಯೂಷನ್ ಈಸ್ ನೆಗೆಟಿವ್ಲಿ ಸ್ಕ್ಯೂಡ್ ಅಂತ ಬರೀಬೇಕು. ಈಗ ಪಾಸಿಟಿವ್ ಆನ್ಸರ್ ಬಂದರೆ ಲಾಸ್ಟಿಗೆ ಡಿಸ್ಟ್ರಿಬ್ಯೂಷನ್ ಈಸ್ ಪಾಸಿಟಿವ್ಲಿ ಸ್ಕ್ಯೂಡ್ ಅಂತ ಬರೆದಿರಬೇಕು. ಸೊ ಈ ಥರದಲ್ಲಿ ಪ್ರಾಬ್ಲಮ್ ಮಾಡಬೇಕು. ಇದರಲ್ಲೇ ಮೋರ್ ದ್ಯಾನ್ ಕೊಟ್ಟರೆ ಹೇಗೆ ಮಾಡಬೇಕು, ಈ ಕ್ವಶನಲ್ಲಿ ಲೆಸ್ ದ್ಯಾನ್ ಕೊಟ್ಟಿದ್ರು, ಮೋರ್ ದ್ಯಾನ್ ಕೊಟ್ಟು ಒಂದು ವೇಳೆ ಫ್ರೀಕ್ವೆನ್ಸಿ ಡಿಕ್ರೀಸಿಂಗ್ ಆರ್ಡರಲ್ಲಿದ್ದರೆ ಅವಾಗ ಹೇಗೆ ಮಾಡಬೇಕು ಅನ್ನೋದು ನಾನು ನಿಮಗೆ ಕ್ವಾರ್ಟರ್ ಡಿವಿಯೇಷನ್ ಪ್ರಾಬ್ಲಮ್ ಮಾಡ್ತಾ ಹೇಳಿದ್ದೆ. ಅದೇ ಥರದಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಇದರಲ್ಲೇ ಬೇರೆ ಬೇರೆ ಥರದ ಪ್ರಾಬ್ಲಮ್ ಕೇಳ್ತಾರೆ, ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ರಿಗೂ ಈ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.